ಹಾಯ್ ಹರಿ ಓಂ ಸರ್ವೇ ಜನ ಸುಖಿನೋ ಭವಂತು. ಇವತ್ತು ನಿಮಗೆಲ್ಲ ಈಸಿಯಾಗಿ ಒಂದು ಲೈಟ್ ವೆಯ್ಟ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ತೀನಿ. ನಾನು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣಸು, ಇವು ಮೂರಿದ್ರೂ ನಡೆಯುತ್ತೆ. ನಾನು ಸ್ವಲ್ಪ ಬೀನ್ಸ್ ಇತ್ತು ಮತ್ತು ಕ್ಯಾರೆಟ್ ಇತ್ತು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು, ನಾನು ತುಪ್ಪ ತೊಗೊಂಡಿದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ಇದಿಷ್ಟು ತೊಗೊಂಡು ಮತ್ತು ನಮಗೆ ಯಾವ ಅಕ್ಕಿ ಬೇಕೋ ಆ ಅಕ್ಕಿ ತೊಗೊಳ್ಳೋಣ. ಫಸ್ಟ್ ಹೇಗೆ ಮಾಡೋದಂತ ಹೇಳಿ ನೋಡ್ಕೊಳ್ಳೋಣ. ನಾನು ಒಂದು 2-3 ಸ್ಪೂನು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ತುಪ್ಪ ಕಾಯೋದ್ರೊಳಗೆ ಅದಕ್ಕೆ ಏನೇನು ಬೇಕು ಅಂತೇಳಿ ಹಾಕೋಣ. ನೋಡಿರಿ, ಇಲ್ಲಿ ಪಲಾವ್ ಎಲೆ, ಸ್ವಲ್ಪ ಎಳ್ಳು, ಜೀರಿಗೆ, ಸೋಂಪು ಕಾಳು, ಚಕ್ಕೆ, ಆಮೇಲೆ ಸ್ಟಾರ್ ಅನೀಸ್, ಲವಂಗ, ಪೆಪ್ಪರ್ ಕಾಳು, ಆಮೇಲೆ ಇದು ಯಾಲಕ್ಕಿದು ಎಲೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾವು ತುಪ್ಪ ಕಾಯ್ತಿದೆ, ತುಪ್ಪ ಕಾಯ್ತಿರ್ಬೇಕಾದ್ರೆ ಅದಕ್ಕೆ ಹಾಕೊಂಬಿಡೋಣ ಇದಿಷ್ಟು. ಇದ್ರ ಜೊತೆಗೆ ನಾವು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಆಮೇಲೆ ಹಸಿಮೆಣಸು, ಟೊಮೊಟೊ ಎಲ್ಲ ಹಾಕೊಂಬಿಡೋಣ. ಅದು ಸ್ವಲ್ಪ ಫ್ರೈ ಆದ್ರ ಮೇಲೆ ನಾವು ತರ್ಕೊಂತಿಲ್ಲ ತರಕಾರಿ ಎಲ್ಲ ಇದಿಷ್ಟನ್ನು ಹಾಕ್ಕೊಂಡು, ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿಗಳು. ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದ್ರ ಮೇಲೆ ಸ್ವಲ್ಪ ಕಲರಿಗೋಸ್ಕರ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಕಲರ್ ಜಾಸ್ತಿ ಬೇಕಾದರೆ ಜಾಸ್ತಿ ಅರಿಶಿನ ಪುಡಿ ಹಾಕಿರಿ, ಕಡಿಮೆ ಕಲರ್ ಬೇಕಾದರೆ ಕಡಿಮೆ ಅರಿಶಿನ ಪುಡಿ ಹಾಕಿರಿ. ಇಷ್ಟು ಹಾಕಾದ್ರ ಮೇಲೆ ಇವಾಗ ನಾನು ಇದು ನೋಡಿರಿ, ಇದು ಬಾಸುಮತಿ ರೈಸಿಂದೆ ನುಚ್ಚಕ್ಕಿ ತೊಗೊಂಡಿದ್ದೀನಿ. ಈ ನುಚ್ಚಕ್ಕಿಯಲ್ಲಿ ಇವತ್ತು ನಿಮಗೆ ಲೈಟ್ ವೆಯ್ಟ್ ಪಲಾವ್ ಮಾಡ್ತಿರೋದು. ಈ ನುಚ್ಚಕ್ಕಿನ ಒಂದು ಸರಿ ತೊಳ್ಕೊಬೇಕು. ತೊಳ್ಕೊಂಡಾದ್ರ ಮೇಲೆ ಈಗ ನಾವೀಗ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಕುಕ್ಕರಿಗೆ, ಅದಕ್ಕೆ ಹಾಕ್ಕೋಬೇಕು. ನಾ ಮೊದಲಿಗೆ ನೀರು ಹಾಕ್ಕೊಳ್ತಿಲ್ಲ, ಅಕ್ಕಿ ಸ್ವಲ್ಪ ಈ ತರಕಾರಿ ಜೊತೆಗೆ ಎಣ್ಣೆ ಜೊತೆಗೆ ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಹೇಳಿ ಫಸ್ಟಿಗೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಪ್ರಮಾಣ ಬೇಕು ಎಲ್ಲದು ಜಾಸ್ತಿ ಮಾಡ್ಕೊಂಡ್ರೆ ಆಯ್ತಷ್ಟೇ. ಈ ನುಚ್ಚಕ್ಕಿಗೆ ನೀವು ಬರೀ ಒಂದು ವಿಜಲ್ ಆದರೆ ಸಾಕು, ಒಂದೇ ಒಂದು ವಿಜಲ್ ಮಾಡಿದ್ರೆ ಸಾಕು, ಜಾಸ್ತಿ ಮಾಡೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಇದರೊಳಗೆ
ನಾವು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿನ ಎಲ್ಲ. ನೋಡಿ ಅದಾದ್ಮೇಲೆ ಈ ಕಡೆ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ. ಬಿಸಿನೀರನ್ನ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ಎಷ್ಟು ಬೇಕು ಅಂತ ಹೇಳಿ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಇದು ನುಚ್ಚಾಕಿರೋದು ಸ್ವಲ್ಪ ಕಡಿಮೆನೇ ನೀರು ಬಳಸ್ಕೊಳ್ಳಿ. ಎಷ್ಟು ನೀರು ಬೇಕು ಅಂತೇಳಿ ನೋಡಿ ಹಾಕ್ಕೊಳ್ರಿ. ಇದು ಕಡಿಮೆ ನೀರು ಇದಾಗತ್ತೆ ನುಚ್ಚಕ್ಕಿಗೆ. ಆ ಬಾಸುಮತಿ ರೈಸಿಂದು ಸಿಗತ್ತೆ, ಡಿಮಾರ್ಟ್ಗಳಲ್ಲೆಲ್ಲ ಸಿಗತ್ತೆ. ತೊಗೊಂಡು ಒಂದ್ಸಲಿ ಮಾಡಿ ನೋಡಿರಿ, ಸಖತ್ ಚೆನ್ನಾಗಿರುತ್ತೆ. ನಾವು ಅಡುಗೆ ಮಾಡಬೇಕಾದ್ರೆ ಪ್ರೀತಿಯಿಂದ ಮಾಡಿದ್ರೆ ಅಡುಗೆನೂ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ, ಯಾಕಂದರೆ ಪುದೀನ ಸೊಪ್ಪು ಯಾವುದನ್ನು ಬಳಸ್ತಾ ಇಲ್ಲ. ಮತ್ತು ಯಾವ ಮಸಾಲೆ ಪದಾರ್ಥಗಳನ್ನು ಇದರಲ್ಲಿ ಬಳಸ್ತಾ ಇಲ್ಲ. ಖಾರಕ್ಕೆ ಹಸಿಮೆಣಸು ಹಾಕಿದ್ದೀನಿ, ಹಾಗೆ ಟೊಮೊಟೊ ಹಣ್ಣು, ಈರುಳ್ಳಿ, ಇವಿಷ್ಟೇ. ನಾನೇನು ಹೇಳಿದೆ ಫಸ್ಟಿಗೆ, ಲೈಟ್ ವೆಯ್ಟ್ ಪಲಾವ್ ಅಂತ ಹೇಳಿದೆ. ಅದೇ ರೀತಿ ಲೈಟ್ ವೆಯ್ಟೇ ಪಲಾವ್ ಇರುತ್ತೆ. ಇದಾದ್ರ ಮೇಲೆ ಲಿಂಬೆಹಣ್ಣ ಹಿಂಡ್ತಾ ಇದ್ದೀನಿ. ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಯಿತು. ಇವಾಗ ಕುಕ್ಕರ್ ಲಿಡನ್ನು ಮುಚ್ಚಬೇಕು. ನಿಜವಾಗ್ಲೂ ಚೆನ್ನಾಗಿರುತ್ತೆ, ಒಂದ್ಸಲಿ ಮಾಡ್ಕೊಳ್ಳಿ. ಇದರಲ್ಲಿ ಜಾಸ್ತಿ ಮಸಾಲೆ ಎಲ್ಲ ಇಲ್ಲ, ಮತ್ತು ನಾನು ಯಾವುದು ಕಡಿಯೋ ಅಂಥ ಮಸಾಲೆ ಎಲ್ಲ ರುಬ್ಬೋ ಅಂಥ ಅವಶ್ಯಕತೆ ಇಲ್ಲ. ಲೈಟ್ ವೆಯ್ಟ್ ಪಲಾವು, ಅದು ನುಚ್ಚಕ್ಕಿ ಪಲಾವು. ಒಂದ್ಸಲಿ ಮಾಡಿ ಟ್ರೈ ಮಾಡಿ. ನೀರು ಸ್ವಲ್ಪ ಕಡಿಮೆನೇ ಹಾಕಿದ್ದೆ ನಾನು, ನೋಡ್ಬೋದು ನೀವು. ಈ ಥರ ಲೈಟ್ ವೆಯ್ಟ್ ಪಲಾವ್ ಮಾಡ್ಕೊತೀನಿ, ಮಕ್ಳಿಗೆ ಕೊಡಿ, ಹೆಲ್ತಿಯಾಗಿರುತ್ತೆ. ಜಾಸ್ತಿ ಮಸಾಲೆ ಯಾವುದೂ ಯೂಸ್ ಮಾಡಿಲ್ಲ. ಇಡೀ ಮನೆಯೆಲ್ಲ ಘಮ ಘಮ ಅಂತ ಇದೆ. ನೀವು ಒಂದ್ಸಲಿ ಟ್ರೈ ಮಾಡಿ ನನಗೆ ಹೇಳಿ. ಥ್ಯಾಂಕ್ ಯು, ಬಾಯ್.